ಇನ್ನು ಹೈಕಮಾಂಡ್ ಅಂಗಳದಲ್ಲಿ ಚೆಂಡನ್ನು ಬಿಸಾಡಿದಂಥ ಕಾಂಗ್ರೆಸ್ ನಾಯಕರಿಗೆ ಸ್ವಲ್ಪ ನಿರಾಶೆ ಆಗಿದೆ. ಯಾಕೆಂದರೆ ಅತ್ತ ಹೈಕಮಾಂಡ್ ಇನ್ನೇನು ನಿರ್ಧಾರ ಮಾಡೇ ಬಿಡುತ್ತೆ ಅನ್ನುವಂಥ ಮಾತುಗಳು ಕೇಳಿಬಂದಿದ್ವು. ಆದರೆ ಈ ಎಲ್ಲ ಬೆಳವಣಿಗೆಗಳ ನಡುವೆ CWC ಮೀಟಿಂಗ್ ಆಗ್ತಾ ಇದೆ ದೆಹಲಿಯಲ್ಲಿ. ಕಾಂಗ್ರೆಸ್ನ ವರಿಷ್ಠ ನಾಯಕತ್ವ ಡಿಸೆಂಬರ್ 27ನೇ ತಾರೀಕು ದೆಹಲಿಯಲ್ಲಿ ಪ್ರಮುಖವಾದಂಥ ಸಭೆ ಮಾಡ್ತಾ ಇದೆ. ಆದರೆ ಈ ಸಭೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಗಲಿ ಅಥವಾ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರಿಗೆ ಆಹ್ವಾನ ಕೊಡ್ತಾ ಇಲ್ಲ. ಬೇರೆ ಬೇರೆ ಸಂದರ್ಭದಲ್ಲಿ ಎಕ್ಸ್ಟೆಂಡೆಡ್ CWC ಸಂದರ್ಭದಲ್ಲಿ ಎಲ್ಲ ನಾಯಕರುಗಳಿಗೆ ಆಹ್ವಾನ ಇತ್ತು. ಆದರೆ ಈಗ ರಾಜ್ಯ ರಾಜಕಾರಣದ ಕಾರಣದಿಂದ ಕರ್ನಾಟಕದ ನಾಯಕರನ್ನು ಸ್ವಲ್ಪ ದೂರ ಇಡಲಾಗ್ತಾ ಇದೆಯಾ? ಹೈಕಮಾಂಡ್ ಸುಮ್ಮನೆ ಆಗ್ತಾ ಇರೋದು ಯಾಕೆ ನೋಡೋಣ. 27ನೇ ತಾರೀಕು CWC ಮೀಟಿಂಗ್ ಏನಿದೆಯಲ್ಲ, ಅದಕ್ಕೆ ಇವರಿಬ್ಬರನ್ನೂ ಕೂಡ ಕರೀಬಾರದು ಅನ್ನುವಂಥ ನಿರ್ಧಾರ. CWC ಎಕ್ಸ್ಟೆಂಡೆಡ್ ಮೀಟಿಂಗ್ ಅಲ್ಲ, ಇದು ರೆಗ್ಯುಲರ್ ವರ್ಕಿಂಗ್ ಕಮಿಟಿ ಮೀಟಿಂಗು. CWC ಐ ಆಮ್ ನಾಟ್ ಎ ಮೆಂಬರ್ ಆಫ್ ದಿ CWC. ಇದು ರೆಗ್ಯುಲರ್ ಮೀಟಿಂಗ್. ಒಂದಲ್ಲ ಅವರೇ ಇಲ್ಲೇ ಲೋಕಲ್ ಸೃಷ್ಟಿ ಮಾಡ್ಕೊಳ್ತಾ ಇದ್ದಾರೆ. ಎಲ್ಲ ನೀವು ಹೈಕಮಾಂಡ್ ಅಂತ ಹೇಳಿದ್ರೆ ಹೆಂಗೆ? ಮಗು ಹತ್ರ ಯಾರ ಸಮಾಧಾನ ಮಾಡೋರು? ಅಂತಿಮವಾಗಿ ಅವ್ರಿಗೆ ಹೇಳಬೇಕಾಗ್ತಲ್ಲ. ಸೊ ನಾವು ಮುಗಿದ ನಾವು ಆಶಾಭಾವನೆ ಹೊಂದಿದ್ದೇವೆ. ಹೈಕಮಾಂಡ್ ಆಗಿ ಉಳಿದಿಲ್ಲ. ಸೊ ನಮಗೆ ಗೊತ್ತಿದೆ, ನಮ್ಗೆ ಯಾರ ಕಮಾಂಡ್ ಅಂತ ನಮ್ಗೆ ಗೊತ್ತಿದೆ. ನಮ್ಮ ಮುಖ್ಯಮಂತ್ರಿ ಸಾಹೇಬರು ಮಾತು ಕೊಟ್ಟಿದ್ದನ್ನ ಯಾವತ್ತು ಹಿಂದೆ ಹೋಗೋದು ಸರಿಯಲ್ಲ. ಕೈ ಮನೆಯೊಳಗಿನ ಕೋಲಾಹಲಕ್ಕೆ ಹೈಕಮಾಂಡ್ ಅಲ್ಪ ವಿರಾಮವೇನೋ ಇಟ್ಟಿದೆ. ಆದರೆ ಗೊಂದಲವನ್ನ ಪೂರ್ಣ ಪ್ರಮಾಣದಲ್ಲಿ ನಿಲ್ಲಿಸುವ ಯತ್ನಕ್ಕೆ ಕೈ ಹಾಕಿದಂತೆ ಕಾಣ್ತಿಲ್ಲ. ಇದಕ್ಕೆ AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಕೊಟ್ಟ ಹೇಳಿಕೆಯೇ ಸ್ಪಷ್ಟ ನಿದರ್ಶನ. ಈ ನಡುವೆ ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿ ಸಭೆಯಿಂದಲೂ CM ಸಿದ್ದರಾಮಯ್ಯ ಹಾಗೂ DCM DK ಶಿವಕುಮಾರ್ ಅವರನ್ನ ದೂರವಿಡಲು ಹೈಕಮಾಂಡ್ ನಿರ್ಧರಿಸಿದೆ ಎನ್ನಲಾಗಿದೆ. ಇದೇ ತಿಂಗಳು 27ನೇ ತಾರೀಕು ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿಯ ಸಭೆ ನಡೆದಿದೆ. ವಿಷಯ ಅಂದ್ರೆ ಈ ಹಿಂದಿನ ಎಲ್ಲ CWC ಸಭೆಗಳಿಗೆ ಸಿದ್ದು DKಗೆ ಆಹ್ವಾನ ನೀಡಲಾಗಿತ್ತು. ಆದ್ರೀಗ ರಾಜ್ಯದಲ್ಲಿ ಕುರ್ಚಿ ಕಿತ್ತಾಟದ ಚರ್ಚೆ ನಡೆದಿರೋ ಹಿನ್ನೆಲೆಯಲ್ಲಿ ಆಹ್ವಾನ ಕೊಡೋದು ಬಹುತೇಕ ಅನುಮಾನ. CWC ಸದಸ್ಯ BK ಹರಿಪ್ರಸಾದ್ CM ಹಾಗೂ DCM ಇಬ್ಬರು ಬರಲ್ಲ ಎಂಬರ್ಥದಲ್ಲಿ ಮಾತನಾಡಿದ್ದಾರೆ. CWC ಎಕ್ಸ್ಟೆಂಡೆಡ್ ಮೀಟಿಂಗ್ ಅಲ್ಲ, ಇದು ರೆಗ್ಯುಲರ್ ವರ್ಕಿಂಗ್ ಕಮಿಟಿ ಮೀಟಿಂಗು. ಎಕ್ಸ್ಟೆಂಡೆಡ್ ಆದರೆ PCC ಪ್ರೆಸಿಡೆಂಟ್ CLP ಲೀಡರ್ ಕರೀತಾರೆ. CWC ಐ ಆಮ್ ನಾಟ್ ಎ ಮೆಂಬರ್ ಆಫ್ ದಿ CWC. ಎಕ್ಸ್ಟೆಂಡೆಡ್ ಮೀಟಿಂಗ್ ಆದ್ರೆ ಮಾತ್ರ ಕರೀತಾರೆ. ಇದು ರೆಗ್ಯುಲರ್ ಮೀಟಿಂಗ್. ಇದು ಸಾಮಾನ್ಯ ಸಭೆ ಎನ್ನುವ ಮೂಲಕ ರಾಜ್ಯದ ಇಬ್ಬರು ನಾಯಕರನ್ನ ಸಭೆಯಿಂದ ದೂರವಿಡಲಾಗ್ತಿದೆ. ಆದರೆ ಮೂಲಗಳ ಪ್ರಕಾರ ಇದರ ಹಿಂದಿನ ಅಸಲಿಯತ್ತೆ ಬೇರೆ ಇದೆ. ಒಂದ್ ವೇಳೆ ಈ ಇಬ್ಬರು ನಾಯಕರಿಗೆ ಆಹ್ವಾನ ಕೊಟ್ರೆ ಬೆಳವಣಿಗೆ ಹೊಸ ಸ್ವರೂಪ ಪಡೆದುಕೊಳ್ಳುವ ಸಾಧ್ಯತೆ ಇದೆ. ಕ್ಷಿಪ್ರ ಬೆಳವಣಿಗೆಯಾದರೂ ಅಚ್ಚರಿ ಇಲ್ಲ. ಹೀಗಾಗಿ ಹೈಕಮಾಂಡ್ ವಿಳಂಬ ನೀತಿ ಅನುಸರಿಸ್ತಾ ಎಚ್ಚರಿಕೆ ಹೆಜ್ಜೆ ಇಡ್ತಿದೆ. ಹೀಗೆ ಹೈಕಮಾಂಡ್ ಪರಿಹಾರವೂ ಇಲ್ಲ, ಬದಲಾವಣೆಯೂ ಇಲ್ಲ ಎನ್ನುವಂತಹ ಹೆಜ್ಜೆ ನಿಡ್ತಿದೆ. ಆದರೆ ರಾಜ್ಯದ ನಾಯಕರು ಮಾತ್ರ ಹೈಕಮಾಂಡ್ ನಾಯಕರೇ ಬೇಗ ಗೊಂದಲ ಬಗೆಹರಿಸಬೇಕು ಎನ್ನುವ ನಿಲುವು ತಾಳಿದ್ದಾರೆ. ಹೈಕಮಾಂಡ್ ಮಾಡಿದ್ದಾರೆ. ಒಂದಲ್ಲ ಅವರೇ ಇಲ್ಲೇ ಲೋಕಲ್ ಸೃಷ್ಟಿ ಮಾಡ್ಕೊಳ್ತಾ ಇದ್ದಾರೆ. ಅವರೆಲ್ಲ ಮಾಡೋರು. ಎಲ್ಲ ನೀವು ಹೈಕಮಾಂಡ್ ಅಂತ ಹೇಳಿದ್ರೆ ಹೆಂಗೆ? ನೀವು ಇಲ್ಲಿ ಆಗ್ತಕ್ಕಂಥದನ್ನ ಲೋಕಲ್ ಲೀಡರು ಸೆಟಲ್ ಮಾಡ್ಕೋಬೇಕು. ಅದನ್ನ ಮಗು ಹತ್ರ ಯಾರ ಸಮಾಧಾನ ಮಾಡೋರು? ತಾಯಿನೇ ಸಮಾಧಾನ ಮಾಡಬೇಕು, ಇಲ್ಲ ತಂದೆ ಸಮಾಧಾನ ಮಾಡಬೇಕು, ಇಲ್ಲ ಪೋಷಕರು ಸಮಾಧಾನ ಮಾಡಬೇಕು. ಇಲ್ಲೂ ಕೂಡ ಏನೇ ವಿಚಾರಗಳಿದ್ರೂ ಕೂಡ ಏನಾರ ಸಮಸ್ಯೆಗಳಿದ್ರೆ ಹೈಕಮಾಂಡ್ ಅದನ್ನ ಗಮನಿಸ್ತದೆ. ಹೇಳಿದ್ದಾರೆ, ಮುಗಿದಿಲ್ಲ. ಅವರ ಅಂತಿಮವಾಗಿ ಅವ್ರಿಗೆ ಹೇಳಬೇಕಾಗ್ತಲ್ಲ. ಒಂದ್ ಕಡೆ CM ಅವರು ಹೇಳ್ತಾರೆ, ಹೈಕಮಾಂಡ್ ಹೇಳಿದ್ರೆ ಮಾತ್ರ ನಾನು ಹೌದಾ ಹೇಳಿದಾರೆ ಆಲ್ರೆಡಿ. ಈಗ ಆದ್ರೂ ಹೈಕಮಾಂಡ್ ನನ್ನ ಪರವಾಗಿ ಐತೆ ಅನ್ನೋದನ್ನ ಸದನದೊಳಗೆ ಹೇಳ್ತಾರೆ. ಸುಮಾರು ಸಾರಿ ಹೇಳಿದ್ದಾರೆ ಅವರು. ಸೊ ನಾವು ಮುಗಿದ ನಾವು ಆಶಾಭಾವನೆ ಹೊಂದಿದ್ದೇವೆ. ಇನ್ನು ಹೈಕಮಾಂಡ್ ವಿರುದ್ಧ ವ್ಯಂಗ್ಯವಾಡಿದ ಬಸವರಾಜ ಬೊಮ್ಮಾಯಿಗೆ ಸಂತೋಷ್ ಲಾಡ್ ತಿರುಗೇಟು ಕೊಟ್ಟಿದ್ದಾರೆ. ನನ್ನ ಪ್ರಕಾರ ಈಗ ಹೈಕಮಾಂಡ್ ಅಲ್ಲಿ ಬರೀ ಹೈ ಇದೆ, ಕಮಾಂಡ್ ಇಲ್ಲ. ಯಾಕಂದ್ರೆ ಹೈಕಮಾಂಡ್ ಆಗಿ ಉಳಿದಿಲ್ಲ. ಮತ್ತೆ ಅಲ್ಟಿಮೇಟ್ಲಿ ಹೈಕಮಾಂಡ್ ಅಂತಂದ್ರೆ ಅವತ್ತೇ ಖರ್ಗೆರು ಹೇಳಿದ್ರು, ಇಲ್ಲ ಇದು ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಬಗೆಹರಿಸ್ತಾರೆ. ಅವ್ರಿಗೇನು ಪ್ರಾಬ್ಲಮ್ ಅವ್ರಿಗೇನು ಪ್ರಾಬ್ಲಮ್ ಇದೆ ಅಂತದ್ರಿಂದ. ಸೊ ನಮಗೆ ಗೊತ್ತಿದೆ, ನಮ್ಗೆ ಯಾರ ಕಮಾಂಡ್ ಅಂತ ನಮ್ಗೆ ಗೊತ್ತಿದೆ. ಅದ್ರ ಬಗ್ಗೆ ಏನು ಚರ್ಚೆ ಮಾಡೋದ ಅವಶ್ಯಕತೆ ಇಲ್ಲ. ಹೈ ಅಂಗಳದ ಚರ್ಚೆ ಸದ್ದು ಗದ್ದಲ ಸೃಷ್ಟಿಸಿದ ಹೊತ್ತಲ್ಲೇ DK ಆಪ್ತ ಶಾಸಕ HD ರಂಗನಾಥ್ ಒಪ್ಪಂದದ ಬಗ್ಗೆ ಮಾತನಾಡಿದ್ದಾರೆ. ಎಲ್ಲೋ ಒಂದ್ ಕಡೆ ಒಪ್ಪಂದ ಆಗಿದೆ ಅಂತ ಉಪಮುಖ್ಯಮಂತ್ರಿ ಸಾಹೇಬರು ಹೇಳಿದ್ದಾರೆ. ನಾವು ಅದನ್ನ ನಂಬಿದ್ದೇವೆ. ಸೊ ನಾವು ನಮ್ಮ ಮುಖ್ಯಮಂತ್ರಿ ಸಾಹೇಬರು ಮಾತು ಕೊಟ್ಟಿದ್ದನ್ನ ಯಾವತ್ತು ಹಿಂದೆ ಹೋಗೋದು ಸರಿಯಲ್ಲ.
ಸೊ ಹಾಗಾಗಿ ಎಲ್ಲದೂ ಸರಿ ಹೋಗುತ್ತೆ ಅಂತ ನಾನು ಭಾವಿಸ್ತೇನೆ. ಸೂಕ್ತ ಸಂದರ್ಭದಲ್ಲಿ ಸೂಕ್ತವಾದಂಥ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅಂತ ಅವತ್ತಿಂದ ಹೇಳ್ತಾ ಇದ್ದೀನಿ, ಆಗುತ್ತೆ ಅಂತ ನಾನು ಭಾವಿಸ್ತೇನೆ. ಮತ್ತೊಂದು ಕಡೆ ಸಿಎಂ ಸಿದ್ದರಾಮಯ್ಯ ಆಪ್ತರು ಅಹಿಂದ ಕಹಳೆ ಮೊಳಗಿಸಲು ಸಜ್ಜಾಗಿದ್ದಾರೆ. ಮೈಸೂರಿನಲ್ಲಿ ಅಹಿಂದ ಸಮಾವೇಶಕ್ಕೆ ಸಕಲ ಸಿದ್ಧತೆ ನಡೆಸಿದ್ದು, ರಾಜ್ಯ ಹಿಂದುಳಿದ ವರ್ಗಗಳ ಜಾಗೃತ ವೇದಿಕೆ ನಾಳೆ ಪೂರ್ವಭಾವಿ ಸಭೆ ನಡೆಸಲಿದೆ. ಅನಿಲ್ ಕಲ್ಕೆರೆ, ಟಿವಿ9 ಬೆಂಗಳೂರು. ಇನ್ನು ಬಿಜೆಪಿಯ ಶಾಸಕ ಭೈರತಿ ಬಸವರಾಜ್ ಅವರ ಬೇಲ್ ಈಗ ಕ್ಯಾನ್ಸಲ್ ಆಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಅಪ್ಡೇಟ್ಗಳು ಬರ್ತಾ ಇದೆ. ಈಗಾಗಲೇ ಪೊಲೀಸರು ಕೂಡ ನೇರವಾಗಿ ಅವರನ್ನು ಹುಡುಕ್ತಾ ಇದ್ದಾರೆ ಅಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಜುಲೈ 18ರಂದು ಬೆಂಗಳೂರಿನಲ್ಲಿ ನಡೆದಂಥ ಬಿಕ್ಲು ಶಿವನ ಕೊಲೆ ಕೇಸ್ನಲ್ಲಿ ಶಾಸಕ ಭೈರತಿ ಬಸವರಾಜ್ಗೆ ಬಂಧನದ ಭೀತಿ ಎದುರಾಗಿದೆ. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ಭೈರತಿ ಬಸವರಾಜ್ ಸಲ್ಲಿಸಿದ್ದಂಥ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾಗೊಂಡಿದ್ದು, ಯಾವುದೇ ಕ್ಷಣದಲ್ಲಿ ಶಾಸಕರು ಬಂಧನವಾಗುವಂಥ ಸಾಧ್ಯತೆ ಇದೆ. ಈ ಮಧ್ಯೆ ಕೋರ್ಟ್ ಮೆಟ್ಟಿಲೇರೋದಕ್ಕೆ ಸಿದ್ಧತೆಯನ್ನು ನಡೆಸಿಕೊಳ್ಳಲಾಗ್ತಾ ಇದೆ.